ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇವತ್ತು ಸೋಮವಾರ, ಬನ್ನಿ ಇವತ್ತು ನಾಗಗರುಡ ಪಂಚಮಿ. ಇವತ್ತು ಅಣ್ಣ ತಮ್ಮದಿರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೋಬೇಕು. ಇವತ್ತು ಅಕ್ಕ ತಂಗಿದಿರೆಲ್ಲ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ, ನನ್ನ ಬೆಳಗ್ಗಿನ ಮಾರ್ನಿಂಗ್ ರೂಟೀನ್ 4 ಗಂಟೆಗೆ ಎದ್ದೇಳೋದು. ನಾನು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ತಿಂಡಿ ಮಾಡೋಕ್ಕೆ ಬರ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಜಾಸ್ತಿ ಇತ್ತು, ಅದಕ್ಕೆ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ, ಆಲೂಗೆಡ್ಡೆ ಮತ್ತು ಕಡಲೆಬೀಜ, ಹಸಿ ಕಡಲೆಬೀಜ ಇರುತ್ತಲ್ಲ ಅದು, ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಇತ್ತು, ಎಲ್ಲನೂ ಹಾಕಿ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ತುಂಬ ಚೆನ್ನಾಗಿರುತ್ತೆ ಇದು. ಪ್ಲೇನ್ ಕಾಯಿ ಏನು ಹಾಕಲ್ಲ, ಶುಂಠಿ ಬೆಳ್ಳುಳ್ಳಿ ಹಂಗೇನೆ ಎಲ್ಲ ಹಚ್ಕೊಂಬಿಟ್ಟು ಕುಟ್ಕೊಂಬಿಟ್ಟು ಕುಟಾಣಿಲಿ ಎಲ್ಲನೂ ಒಗ್ಗರಣೆಗೆ ಹಾಕಿ ಪಲಾವ್ ಎಲೆ, ಲವಂಗ, ಏಲಕ್ಕಿ ಎಲ್ಲನೂ, ಆಮೇಲೆ ಇವೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರು ಹಾಕಿ ಚೆನ್ನಾಗಿ ಮಳ್ಳುವಾಗ ವಿಷಲ್ ಹಾಕಿದ್ರೆ ಟೊಮೊಟೊ ಬಾತ್ ರೆಡಿ. ಇದು ಕಾಯಿ ತುರಿ ಏನೂ ಹಾಕ್ಬಾರ್ದು, ಹಿಂಗೆ ಮಾಡಬೇಕು, ಚೆನ್ನಾಗಿರುತ್ತೆ. ಇವತ್ತು ಸ್ನ್ಯಾಕ್ಸಿಗೆ ತರಕಾರಿ ಇತ್ತು, ಹೀರೆಕಾಯಿ, ಬೀಟ್ರೋಟು, ಆಲೂಗೆಡ್ಡೆ ಎಲ್ಲನೂ ಹಾಕಿ ತರಕಾರಿಗೆ ಸ್ನ್ಯಾಕ್ಸ್ಗೆ ತರಕಾರಿದು ಮಾಡ್ತಾಯಿದ್ದೀನಿ. ಅದು ಅಷ್ಟೇ, ಎಣ್ಣೆ ಬಿಟ್ಟು ಸಾಸಿವೆ ಇವನ್ನೆಲ್ಲ ಒಗ್ಗರಣೆಗೆ ಹಾಕೋದು. ಆ ಒಗ್ಗರಣೆ ಹಾಕಾದ್ಮೇಲೆ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚುಟಿಕೆಯಷ್ಟು ಅರಿಶಿನ, ಆಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನು ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಡಬೇಕು. ಅದು ಒಗ್ಗರಣೆಲಿ ಬೇಯ್ಕೊಳ್ಳುತ್ತೆ, ಮುಚ್ಚಿಟ್ಬಿಟ್ರೆ ಒಗ್ಗರಣೆಲಿ ಬೇಯ್ಕೊಳ್ಳುತ್ತೆ. ಅಕಸ್ಮಾತ್ ಬೆಂದಿರಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ನ್ಯಾಕ್ಸ್ ರೆಡಿ ಆಯ್ತದೆ. ಮಕ್ಕಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಎಲ್ಲರಿಗೂ ಆಗುತ್ತೆ. ಯಾಕೆಂದರೆ ತರಕಾರಿ ತಂದು ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಅನ್ನಬಾರ್ದು. ಮನೇಲಿರೋರು ಎಲ್ಲರೂ ಮಾಡಿ ನೋಡಿ ಫ್ರಿಜ್ಜಲ್ಲಿರೋ ತೆಗ್ದು ವೇಸ್ಟ್ ಮಾಡ್ದಲೇ ತಿನ್ನಿ. ವಾರದಲ್ಲಿ ತರಕಾರಿ ತರ್ತೀವಿ, ಎಷ್ಟೊಂದು ರೇಟ್ ಇರುತ್ತಲ್ವ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ನಮ್ಮ ಮನೇಲಿ ತರಕಾರಿಗಳ್ನ ವೇಸ್ಟ್ ಮಾಡಲ್ಲ, ಈ ಥರ ಮಾಡ್ಕೊಡ್ತೀನಿ. ಟೊಮೊಟೊ ಬಾತು ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಆಯಿತು. ಅವಳು ಪೂಜೆ ಎಲ್ಲ ರೆಡಿ ಮಾಡಿ ಕರ್ಕೊಂಬಂದೆ, ಪೂಜೆ ಮಾಡ್ತಾ ಇದ್ದಾಳೆ. ಬನ್ನಿ ಇವಾಗ ತಿಂಡಿ ಹಾಕ್ಕೊಟ್ಟೆ, ತಿಂಡಿ ಎಲ್ಲ ತಿಂತಾಯಿದ್ದಾಳೆ. ನಾನು ಅಷ್ಟೊತ್ತಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋಣ ಅಂತ ಬಂದೆ. ತಿಂಡಿ ಹಾಕ್ಕೊಟ್ಟು ಇವತ್ತು ಈ ರಾಯರ ಮಠಕ್ಕೆ ಹೋಗೋಣ ಅಂತ ತುರುವೇಕೆರೆಯಲ್ಲಿ 29, 30, 31 ಇದೇ ತಿಂಗಳು ಲಾಸ್ಟಲ್ಲಿ ರಾಯರ ಆರಾಧನಾ ಮಹೋತ್ಸವ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ರಾಯರಿಗೆ ಸೇವೆ ಮಾಡಿ, ನಿಮ್ಮ ಕೈಲಾಗಿದ್ದನ್ನು ಕೊಟ್ಟು ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಿ, ಗುರುಗಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ಯಾಕೆಂದರೆ ಗುರುಗಳನ್ನು ನಾವು ಪೂಜಿಸಬೇಕು. ಜ್ಞಾನ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಒಳ್ಳೆ ಮಾರ್ಗದಲ್ಲಿ. ಕೆಟ್ಟರ ಜೊತೆ ಇದ್ರೂ ಕೂಡ ನಮಗೆ ಅದು ಸುದ್ದಿಗೆ ಹೋಗ್ದಂಗೆ ನಮ್ಮನ್ನು ಬದಲಾಯಿಸ್ತಾರೆ. ಆ ಥರ ನನ್ನ ಜೀವನದಲ್ಲಿ ನನಗೆ ಅನುಭವ ಆಗಿದೆ. ಅದರಿಂದ ರಾಯರ ಮಠಕ್ಕೆ ಹೋಗಿ ತುಂಬ ಒಳ್ಳೆಯದು. ಕೊಟ್ಟೆ ತಿಂದಳು ಸ್ವಲ್ಪನೇ, ಅನ್ನ ಎಲ್ಲ ಬೇಗ ಬೇಗ ತಿನ್ನಲ್ಲ ಅವಳು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾನು ತಿನ್ನಿಸ್ತೀನಿ. ಅಷ್ಟೊತ್ತಿಗೆ ನೀನು ಸಾಕ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಂತ ಅವಳಿಗೆ ಹಾಕ್ಕೊಟ್ಟು ತಿನ್ನಿಸ್ತಾ ಇದ್ದೆ. ತಿನ್ನಿಸಿ ಅವಳನ್ನೆಲ್ಲ ಕರ್ಕೊಂಡು ಹೋಗೋಷ್ಟರಲ್ಲಿ ಟೈಮೇ ಆಗ್ಬಿಡ್ತದೆ. ಎಷ್ಟೇ ಬೇಗ ಇದ್ರೂ ನೋಡಿ ಇನ್ನೂ 7:30 ತಿಂತಾಯಿದ್ದಾಳೆ. 7:45, 8 ಗಂಟೆಗೆಲ್ಲ ಬಸ್ ಬಂದೇ ಬರುತ್ತೆ. ಮುಂದಿನ 8 ಗಂಟೆ ಬರುತ್ತೆ, ದಿನ 8:05 ಬರುತ್ತೆ, ದಿನ 8:10 ಬರುತ್ತೆ. ಅದಕ್ಕೆ ನಾವು 7:49, 7:48 ಮನೆ ಬಿಡ್ತೀವಿ. ಧನ್ಯವಾದೆಲ್ಲ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ರಾಯರ ಮಠಕ್ಕೆ ಹೋಗ್ಬೇಕು, ವರಮಹಾಲಕ್ಷ್ಮಿ ಆಗುತ್ತಲ್ಲ, ಅದು ನೆಕ್ಸ್ಟ್ ವಾರಕ್ಕೆ ರಾಯರ ಆರಾಧನೆ ಇರೋದು. ದಯವಿಟ್ಟು ಎಲ್ಲರೂ ಹೋಗ್ರಿ. ಇವತ್ತೆಲ್ಲ ಪಾಂಪ್ಲೆಟ್ ಎಲ್ಲ ಹಂಚ್ತಾಯಿದ್ರು ತುರುವೇಕೆರೆಯಲ್ಲಿ. ನಾನು ಅದಕ್ಕೆ ಹೋದೆ ಇವತ್ತು. ಅವತ್ತು ಹೋಗಿದ್ದೇನೆ, ಮತ್ತೆ ಹೋಗಿ ರಾಯರಿಗೆಲ್ಲ ತುಪ್ಪ ದೀಪ ಬೆಳಗಿ ರಾಯರನ್ನು ನೋಡ್ಕೊಂಡು ಬಂದು. ಇವತ್ತಿಂದ ನಮ್ಮ ಮಗಳಿಗೆ ಟೆಸ್ಟ್ ಇತ್ತು, ಅದಕ್ಕೋಸ್ಕರ ರಾಯರ ಮಠಕ್ಕೆ ಹೋಗಿ ಎಲ್ಲ ಸೇವೆ ಮಾಡಿ ಬರೋಣ ಅಂತ ನಂದೇನೋ ಒಂದು ನಂಬಿಕೆ, ಅದಕ್ಕೆ ನಾನು ಹೋಗ್ತೀನಿ. ಎಲ್ಲರೂ ಹೋಗಿ, ಬೇರೆ ಕಡೆ ಹೋಗೋದಕ್ಕೂ ರಾಯರ ಮಠಕ್ಕೆ ಹೋಗೋದಕ್ಕೂ ಭಾಳ ವ್ಯತ್ಯಾಸ ಐತೆ. ಗುರುಗಳವರು ಅಲ್ಲಿ ಎಲ್ಲರೂ ಹೋಗಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ, ವಿದ್ಯೆ ಬುದ್ಧಿ ಆರೋಗ್ಯ ಜ್ಞಾನ ಕೊಡಲಿ. ಬನ್ನಿ
ಈ ರಾಯರಿಗೆ ಮಠಕ್ಕೆ ಹೋದೆ ಇವಾಗ ತುರುವೇಕೆರೆಗೆ ಆರಾಧನೆಗೆ. ಅಕ್ಕಿ ಬೇಳೆ ಹೆಸರು ಬೇಳೆ ಬೆಲ್ಲ ಎಲ್ಲ ತೊಗೊಂಡೋಗಿ ಮಠಕ್ಕೆ ಕೊಟ್ಬಿಟ್ಟು ಮತ್ತು ನೋಡಿ ಇವತ್ತು ನಾನು ಇಷ್ಟೆಲ್ಲ ಕೊಟ್ಟೆ. ನನ್ನ ಕೈಲಿರೋದು ನಮ್ಮ ಭಕ್ತಿಗೆ ನಾವು ಕೊಟ್ಟು ಇವಾಗ ರಾಯರಿಗೆ ತುಪ್ಪ ದೀಪ ಎಲ್ಲ ತೊಗೊಂಡೋಗಿದೆ ಬತ್ತಿಗಳ ಮನೆಯಲ್ಲೇ. ಮತ್ತು ಹೂವು ತುಳಸಿ ಕಲ್ ಸಕ್ಕರೆ ತಗೊಂಡೋದೆ. ಬತ್ತಿ ಎಲ್ಲ ಸಪ್ರೇಟಾಗಿ ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ತುಪ್ಪದ ಪ್ಯಾಕೆಟ್ ಎಲ್ಲ ಇದನ್ನು ನಾನು ಮನೆಯಿಂದ ತೊಗೊಂಡೋಗಿರ್ತೀನಿ. ಈ ಥರ ರಾಯರಿಗೆ ಅಲಂಕಾರ ಮಾಡ್ತೀನಿ. ಅಲಂಕಾರ ಮಾಡಿಬಿಟ್ಟು ತುಪ್ಪ ದೀಪಗಳಿಗೆ ಬರ್ತೀವಿ. ಇಲ್ಲಿಗೆ ಯಾರೇ ಹೋದ್ರೆ ಇಲ್ಲಿ ವಿಗ್ರಹಕ್ಕೆ ಮುಡಿಸ್ಬಿಟ್ಟು ಅಲಂಕಾರ ಮಾಡೋದು. ಯಾರೂ ಇರಲಿಲ್ಲ, ನಾವು ಸ್ವಾಮಿಗಳು ಮತ್ತು ಇನ್ನು ಅವರೊಂದಿಬ್ಬರಿದ್ದರು. ಎಲ್ಲ ಬೆಳಗ್ಗೆ ತುಪ್ಪ ದೀಪ ಹಚ್ಚಿ ರೆಡಿ ಮಾಡಿದೆ. ಇವಾಗ ಕಲ್ ಸಕ್ಕರೆ ಎಲ್ಲ ಇಕ್ಕಿದೆ. ನಾನು ಯಾವತ್ತೂ ಬರೀ ಕೈಲಿ ಹೋಗಲ್ಲ ರಾಯರಿಗೆ. ಏನಾರ ಪ್ರಸಾದ ನಾನು ತೊಗೊಂಡೋಗಿ ಒಯ್ತೀನಿ. ಹೂವನೂ ಅಷ್ಟೇ ನನ್ನ ಮನೆಯಲ್ಲೇ ದಾಸವಾಳ ಎಲ್ಲ ಬಿಟ್ಟಿತ್ತು, ಅದನ್ನು ತೊಗೊಂಡೋದೆ. ಮತ್ತು ಮಲ್ಲಿಗೆ ತುಳಸಿ ಎಲ್ಲ ತೊಗೊಂಡೋದೆ. ಯಾಕಪ್ಪ ಹೋದೆ ಅಂದರೆ ಹೋದ ಬುಧವಾರ ನನಗೆ 4 ಗಂಟೆ ಮೇಲೆ ಇನ್ನು 3 ಗಂಟೆ ನಾನು ಎದ್ದೇಳೋ ಟೈಮಿಗೆ ಕರೆಕ್ಟಾಗಿ ಈ ಥರ ಕನಸು ಬಿದ್ದಿತ್ತು ನನಗೆ. ಈ ಥರ ಅಲಂಕಾರ ಮಾಡೋದೇ ಸೇಮ್ ಈ ಥರನೇ ಬಿದ್ದಿತ್ತು. ಕೂತ್ಕೊಂಡು ಅಲಂಕಾರ ಮಾಡ್ತಾಯಿದ್ದೀನಿ. ಬೆಳಗ್ಗೆಗೆ ಗುರುವಾರ 3 ಗಂಟೆ 3:15 ಇರಬೇಕು. ಆಮೇಲೆ ನಾನು ಕಂಡುಬಿಟ್ಟು ನೋಡಿದಾಗ ಒಂದು ಟೈಮ್ ಆಗಿತ್ತು. ಸರಿ ಅಂದ್ಬಿಟ್ಟು ನಾನು ಗುರುವಾರ ಅಲ್ವಾ ಎದ್ದುಬಿಟ್ಟು ಎಲ್ಲ ಕಳಿಸಿ ಮನೆಯಲ್ಲೇ ಚೆನ್ನಾಗಿ ಅಲಂಕಾರ ಮಾಡಿ ಮನೆಯಲ್ಲೇ ಪೂಜೆ ಮಾಡಿದೆ. ಅವತ್ತು ಹೋಗಲಿಲ್ಲ. ಯಾಕಪ್ಪ ಅಂದರೆ ರಾಯರಿಗೆ ಅವತ್ತು ಜಾಸ್ತಿ ಜನ ಇರ್ತಾರೆ, ಹಿಂಗೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಫ್ರೀ ಇದ್ದಾಗ ಹೋಗಿ ಆರಾಮಾಗಿ ಕೂತಿದ್ದು ಮಾಡಿ ಬರ್ತೀನಿ. ಯಾರು ತೆಗಿಯಲ್ಲ, ಹೂವು ಹಂಗೆ ಇರುತ್ತೀನಿ ಸಂಜೆವರೆಗೂ ಮಾಡಿಬಿಟ್ಟು ಇಲ್ಲಿ ಮೂಲ ವಿಗ್ರಹ ಐತಲ್ಲ ಇಲ್ಲಿ ರಾಯರದು ಬೃಂದಾವನ ಇಲ್ಲಿಗೆ ಮಡಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು 5 ಪ್ರದಕ್ಷಿಣೆ ಬಂದೆ. ಎಲ್ಲ ಕೊಟ್ಬಿಟ್ಟು ಮತ್ತು ಹೂವಿನ ಪ್ರಸಾದಕ್ಕೂ ಅಲಂಕಾರಕ್ಕೂ 200 ರೂಪಾಯಿ ಬರೆಸ್ಬಿಟ್ಟು ಕೊಟ್ಬಿಟ್ಟು ಬಂದೆ. ನನ್ನ ಕೈಲಿರೋದು ಯಾರಾದರೂ 4 ಜನ ಊಟ ಮಾಡ್ತಾರೆ, ಅವತ್ತು ಪ್ರಸಾದ ಸ್ವೀಕರಿಸ್ತಾರೆ. ರಾಯರದ್ದೇ ಕೊಡೋಣ, ಎಲ್ಲರೂ ಕೊಡಿ, 10 ರೂಪಾಯಿ ಆಗಲಿ ಕೊಡಿ, ರಾಯರಿಗಿಲ್ಲ ಅನ್ಬೇಡಿ. ಅದಕ್ಕೆ ಕನಸಲ್ಲಿ ಈ ಥರ ನನಗೆ ನಾನು ಹೋದಾಗ ಯಾವಾಗಲೂ ಹಿಂಗೆ ಅಲಂಕಾರ ಮಾಡೋದು. ಅವತ್ತು ಬುಧವಾರ ನೈಟ್ ನಂಗೆ ಈ ಥರ ಆಯಿತು. ಆಮೇಲೆ ಇನ್ನೇನು ಎದ್ದೇಳೋ ಟೈಮಿಗೆ ಹಂಗಾಗಿತ್ತು. ಆಮೇಲೆ ಎದ್ದು ನಾನು ಕೆಲಸ ಮಾಡಿ ಮನೆಯಲ್ಲೇ ಮಾಡಿದೆ. ನಿಧಾನಕ್ಕೆ ಪೂಜೆ ಅಲಂಕಾರ ಮಾಡಿ ನಿಧಾನ ಮಾಡೋದು ನಾನು ಈ ಥರ ನಿಧಾನಕ್ಕೆ ಮಾಡಿ ಗಸಗಸೆ ಪಾಯಸ ಎಲ್ಲ ಮಾಡಿ ಗುರುವಾರ ಮನೆಯಲ್ಲೇ ಪೂಜೆ ಮಾಡಿದೆ. ಅವತ್ತು ಹೋಗಲಿಲ್ಲ. ಮತ್ತೆ ತಡಿ ಇವತ್ತು ಹೋಗ್ಬೇಕು ಸೋಮವಾರ ಅಂತ ನಿನ್ನೆನೇ ಎಲ್ಲ ಮನೆ ಕೆಲಸಗಳಿದ್ದವು. ಭಾನುವಾರ ಹಬ್ಬದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ನಾಗ ಗರುಡ ಪಂಚಮಿ ಅಲ್ವಾ, ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಅಣ್ಣ ತಮ್ಮದಿರಿಗೆಲ್ಲ ಚೆನ್ನಾಗಿರಲಿ ಅಂತ, ಅದು ಅಕ್ಕ ತಂಗಿದಿರು ಅಣ್ಣ ತಮ್ಮದಿರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕಂತವತ್ತು ನಾನು ಹೋಗಿ ಎಲ್ಲರಿಗೂ ನಮ್ಮ ಮನೆಯಲ್ಲೇ ಪೂಜೆ ಎಲ್ಲ ಮಾಡಿ ನಮ್ಮ ಅಣ್ಣ ತಮ್ಮದಿರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೈ ಮುಗ್ದು ರಾಯರ ಮಠಕ್ಕೆ ಹೋಗಿ ಎಲ್ಲ ಸೇವೆ ಮಾಡ್ಕೊಂಡು ಬಂದೆ. ಇದು ನಾನು ರಾಯರ ಹತ್ರ ಮಾಡೋ ಸೇವೆ. ಇದು ನಾನು ಇದು ಮೂಲಾರಾಮ, ಇದು ದೇವ್ರುಗಳು ಎಲ್ಲೆಲ್ಲರೂ ಮಿಕ್ಕಿರ್ತಾರೆ. ಆಂಜನೇಯ, ಮೂಲಾರಾಮ, ರಾಯರು ಪೂಜಿಸೋ ದೇವ್ರುಗಳಿವು. ಇಲ್ಲಿ ತುಂಬ ಇದು ತುಳಸಿ ಎಲ್ಲ ಇಕ್ಕಿ ಪೂಜೆ ಮಾಡಿ ಮತ್ತು ಒಂದು 10 ನಿಮಿಷ ದೇವ್ರ ಮುಂದೆ ಕೂತಿದ್ದು ಹಾಡು ಹೇಳ್ಬಿಟ್ಟು ನನಗೆ ಈ ಥರನೇ ಇಷ್ಟ. ರಾಯರಿಗೆ ಏನೋ ಗೊತ್ತಿಲ್ಲ, ಈ ಥರ ಅಲಂಕಾರ ಮಾಡೋದು ನನಗೆ ಗೊತ್ತು. ನನಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಂದರೆ ಭಾಳ ಇಷ್ಟ. ನಮ್ಮ ಮನೇಲಿ ಏನಿರುತ್ತೋ ಅದಕ್ಕೆ ನಾನು ಪೂಜೆ ಮಾಡ್ತೀನಿ ರಾಯರಿಗೆ. ಆಮೇಲೆ ಎಲ್ಲ ಮಾಡಿಬಿಟ್ಟು ಬಂದೆ. ಸ್ವಾಮಿಗಳು ಬಾಗಿಲು ಹಾಕಿದ್ರಷ್ಟೊತ್ತಿಗೆ ಪಾಪ ಅವರು ತಿಂಡಿ ಮಾಡೋಕ್ಕೆ ಹೋಗಿರಲಿಲ್ಲ, ಮಾಡೋಕ್ಕೆ ಹೋದರು. ಸರಿ ಅಂದ್ಬಿಟ್ಟು ನಾನು ಬಂದರೆ ಮನೆಯಲ್ಲಿ ನಮ್ಮ ಮನೆ ಹತ್ರ ಹೊಂಟೋಗಿದ್ರು, ಅವ್ರ ಕೈಗೆ ಕೊಟ್ಟೋಗಿದೆ ಎಷ್ಟೊತ್ತಾಗುತ್ತೋ ಅಂತ. ಬಂದೆ, ಮಳೆ ಬೇರೆ ಬತ್ತು, ಕೀ ತರಲಿಲ್ಲ ಬೇಗ. ಅವರು ಇಲ್ಲೇ ನಿಂತಿದೆ ಮರದಡಿ, ನಮ್ಮ ಮನೆ ಹತ್ರ ಪರಂಗಿ ಮರ ಎಲ್ಲ ಐತೆ ನಮ್ಮ ಮನೆ ಮುಂದೆ, ಹಾಗೆ ಇಲ್ಲೇ ನಿಂತಿದ್ದು. ಆಮೇಲೆ ಮಳೆ ಎಲ್ಲ ಬತ್ತು ಜೋರಾಗಿಯೇ. ಆಮೇಲೆ ಚಪ್ಪಲಿ ಎಲ್ಲ ಆಚೆ ಶೂ ಎಲ್ಲ ತೊಳೆದಿಟ್ಟಿದ್ದೆ ಅವ್ರವನ್ನ ಎಲ್ಲರವು ನೆಂದೋದು. ನನಗೆ ಹೋಗೋಕ್ಕಾಗಲಿಲ್ಲ, ಒಳಗೆ ಅವ್ರು ತೊಗೊಂಡೋದ್ರಲ್ಲ ಎಲ್ಲ ನೆಂದೋಯ್ತು ಮನೆ ಮುಂದೆ. ಸರಿ ಅಂದ್ಬಿಟ್ಟು ನಿಂತಿದ್ದು. ನಮ್ಮ ಮನೆಯವ್ರು ಬಂದಮೇಲೆ ಕೀ ತಗೊಂಡು ಕೊಟ್ಬಿಟ್ಟು ಹೋದ್ರು ಅವ್ರ ಅಂಗಡಿಗೆ. ಆಮೇಲೆ ಬಂದೆ ನಾನು 12:45ಗೆ ಬಂದೆ. ನಾನು ಕೂತಿದ್ದೆ ಆಚೆಗಡೆ. ಆಮೇಲೆ ಎಲ್ಲ ಮಳೆ ಒಯ್ದೋಯ್ತು. ನೋಡಿ ಇಷ್ಟು ಮಳೆ ಬತ್ತು ಇವತ್ತು. ಮಧ್ಯಾಹ್ನ ಸ್ವಲ್ಪ ಮಳೆ ಬತ್ತು, ಅಷ್ಟು ಜೋರಾಗಿ ಬರಲಿಲ್ಲ, ನೆಂದೋಗ್ಬಿಡಿನಿಲ್ಲ ಅಂದಿದ್ರೆ ಚೆನ್ನಾಗಿತ್ತು. ಏನು ಹಿಂಗೆ ಬರ್ತಾ ಇರಬೇಕು ಅವಾಗವಾಗ ಮಳೆ. ಹೊಲ ಎಲ್ಲ ತೊಳ್ದಾರೆ ಪಾಪ ರೈತರು, ಅವ್ರಿಗೆಲ್ಲ ಮಳೆ ಬೇಕು. ಇವಾಗ ನಾವೇನೋ ಮನೆಯಲ್ಲಿದ್ದೀವಲ್ವ, ರೈತರಿಗೆ ಒಳ್ಳೆಯದಾಗಬೇಕು. ಈಗೆಲ್ಲ ಕೆಲಸ ಮಾಡಿ ಸ್ಕೂಲಿಂದ ಬಂದೆ, ಅವಳನ್ನ ರೆಡಿ ಮಾಡಿ ಈಗ ಟೆಸ್ಟ್ ಇತ್ತು ಅವಳಿಗೆ. ಅದಕ್ಕೆ ಎಲ್ಲ ಏನೇನು ಬರ್ಸವ್ರೆ ಅಂತ ಕ್ವಶನ್ ಪೇಪರ್ ತಗೊಂಡು ನೋಡ್ತಾಯಿದ್ದೆ. ಹೂವು ಕಟ್ಕೊಂಡು ಬೆಳಗ್ಗೆ ದೇವ್ರಿಗೆ ಮುಡ್ಸೋಕ್ಕೆ ನೋಡಿದೆ. ನಾವು ಮಕ್ಕಳ ಜೊತೆ ಒಂದು ಬೆಳ್ಳುಳ್ಳಿ ಸೋಸಂಗಾರ ಆಗಲಿ ಕುತ್ಕೋಬೇಕಂತೆ. ಅವಳ ಜೊತೆ ಟೆಸ್ಟ್ ನಡೀತೈತಲ್ವ, ಅದಕ್ಕೆ ಏನೇನು ಕೊಟ್ಟವ್ರೆ ಅಂತ ಕ್ವಶನ್ ಪೇಪರೆಲ್ಲ ನೋಡಿ ಕೇಳ್ಬಿಟ್ಟು ಇವತ್ತು ನಾಳೆಗೆ ಏನೈತೆ
ಸೋಷಿಯಲ್ಲು ಮತ್ತು ಸ್ಯಾನ್ಸ್ಕ್ರಿಟ್ ಎಲ್ಲ ಐತೆ ಸಂಸ್ಕೃತ. ಅದನ್ನೆಲ್ಲ ಓದಿಸ್ತಾ ಇದ್ದೆ ಕೂತ್ಕೊಂಡು. ಅವಳು ಓದ್ಕೊತಾಳೆ, ನಾನು ಅವಳ ಜೊತೆ ಕೂತ್ಕೊಂಡು ಎಲ್ಲ ಕ್ವಶನ್ ಆನ್ಸರ್ ಕೇಳ್ತೀನಿ. ಮಕ್ಕಳ ಜೊತೆ ಈ ಥರ ಇರ್ರಿ ಓದುವಾಗ. ತಾಯಂದರು ತುಂಬ ಒಳ್ಳೆಯದು. ಮಕ್ಕಳು ಬೆಳವಣಿಗೆ ನಿಮಗೆ ಗೊತ್ತಾಗುತ್ತೆ. ಅವಾಗ ಫ್ರೆಂಡ್ಸಿಗೆಲ್ಲ ಅಷ್ಟ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.